ಕವಿಗಳಿಗೆ ಹೀಯಾದ ಮಾತುಗಳು. ತದೇವಲಂತು ಸೂರ್ಯನಂತು ದೇವ, ತಾರಾವಲಂತು ಚಂದ್ರವಲಂತು ದೇವ, ವಿದ್ಯಾವಲಂತು ದೇವ, ಲಕ್ಷ್ಮೀಪತಿ ದೇವ ಸ್ಮರ. ಜಗದ ತಂದೆ ತಾಯಿ ಇದ್ದಂಥ ಲಕ್ಷ್ಮೀ ನಾರಾಯಣನ ಸ್ಮರಿಸುತ್ತ ಕಲಿಯುಗದ ಕಾಮದೇವರಂತಹ ಬ್ರಹ್ಮಲಿಂಗೇಶ್ವರನಿಗೆ 1,000 ಪ್ರಣಾಮವನ್ನು ಅರ್ಪಿಸುತ್ತ ಕ್ಷೇತ್ರದ ಎಲ್ಲ ದೈವ ದೇವರುಗಳಿಗೆ ಮುಡಿಯನ್ನ ಬಾಗುತ್ತ ಇಂದಿನ ಸಭೆಯ ಅಧ್ಯಕ್ಷತೆಯಿಂದ ಆಡಳಿತ ಮುಖ್ಯೇಶ್ವರರಂತ ಪೂಜ್ಯರಾದಂತಹ ಸದಾಶಿವ ಶೆಟ್ಟಿಯವರೇ ಹಾಗೂ ಇಂದು ಸನ್ಮಾನಿತರಾದಂಥ ರಾಜೀವ್ ಶೆಟ್ಟಿಯವರೇ, ಮೂರ್ತಿ ಗೌಡರೇ, ಸಂಜೀವ ಗಾಡಿಯವರೇ ಹಾಗೂ ಇಂದು ಮುಖ್ಯ ಅತಿಥಿಗಳಾಗಿ ಆಗಬೇಕಿದ್ದ ನಮ್ಮ ಮಾನಸ ಗುರುಗಳಾದಂಥ ಕಂದಾವರ ರಘುರಾಮ್ ಶೆಟ್ಟರೆ ಹಾಗೂ ಮಂಜೇಶ್ ಶೆಟ್ಟರೆ, ಕಲಾಭಿಮಾನಿಗಳೇ, ಕಲಾರಸಿಗಳೇ, ಮುದ್ದು ಮಕ್ಕಳೇ, ಆದರಣೀಯ ಎಲ್ಲ ಕಲಾವಿದರೇ, ಸಿಬ್ಬಂದಿ ವರ್ಗದವರೇ, ಮ್ಯಾನೇಜರ್ ಅವರೇ ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿಯವರೇ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ, ಹಿರಿಯರಾದಂಥ ನನ್ನಿಂದ ಹಿರಿಯರಾದಂಥ ತ್ರಿಮೂರ್ತಿಗಳ ಸ್ವರೂಪರಾದಂಥ ಮೂವರನ್ನು ಸನ್ಮಾನಿಸುವಂತಹ ಸೌಭಾಗ್ಯವನ್ನ ಒದಗಿಸಿಕೊಟ್ಟಂತ ನಮ್ಮ ಆಡಳಿತ ಮಂಡಳಿಗೆ 1,000 ಪ್ರಣಾಮನ ಅರ್ಪಿಸಿದ್ದೇನೆ. ಬಹುಶಃ ಏನು ಗುರುತಿಸಲು ನನಗೆ ಗೊತ್ತಿಲ್ಲ. ಅದೆಲ್ಲಕ್ಕೂ ಕಾರಣ ಬ್ರಹ್ಮಲಿಂಗೇಶ್ವರನ ಆ ಪ್ರೇರಣೆ ಅಂತ ಹೇಳುವುದು ತಪ್ಪಾಗಲಿಕ್ಕಿಲ್ಲ. ಬಹುಶಃ ರಾಜೇಶ್ ಶೆಟ್ಟಿ ಒಣಸೆ ಅವರು ಎಲ್ಲರೂ ಕಲಾವಿದರೆಲ್ಲರೂ ಸನ್ಮಾನ ಮಾಡ್ತಾರೆ, ಮೇಳದ ಮೇಳದಲ್ಲಿ ಸನ್ಮಾನ ಮಾಡೋದು ಬಹಳ ಕಡಿಮೆ. ಅಂಥದ್ರಲ್ಲಿ ಅವರ ಗುಣಗಾನವನ್ನ ಮಂಜೇಶ್ ಶೆಟ್ಟರು ಮಾಡಿದ್ದಾರೆ. ಅವರು ಸದ್ಗುಣ ಸಂಪನ್ಮೂಲ ಎಂಬುದರಲ್ಲಿ ಇರುವುದು ಮಾತಿಲ್ಲ. ಹಾಗೆ ಮೂರ್ತಿ ಗೌಡರು ನನ್ನ ಪ್ರಸಂಗದಲ್ಲಿ ಹಲವಾರು ವೇಷವನ್ನು ಮಾಡಿದ ಮಹಾನೀಯವರು ಅವರ ಒಂದು ಸದ್ಗುಣವನ್ನು ಗುರುತಿಸಿದ್ದಾರೆ. ಸಂಜೀವ ಮೇನೆಯವರು ಅಂತ ಹೇಳಿದ್ರು ಯಾರು ನಮ್ಮ ಮಂಜೇಶ್ ಶೆಟ್ಟರು. ಹಾಗಾಗಿ ಮೇನೆಯವರು ಅಂತ ಕೂಡ ನಾನು ಸ್ವಲ್ಪ ಖುಷಿಯಾಗುತ್ತೆ. ಮೇನೆಯವರು ಅಂತ ಹೇಳಿದ್ರೆ ಮೇನೆಯವರು ಅಂದ್ರೆ ಮೇನೆಯಲ್ಲಿ ಹೋಗುವರು ಒಂದು ಕಾಲದಲ್ಲಿ ನಮ್ಮವರು ಹಳೆಯ ಮನೆಯಲ್ಲಿ ಶನಿ ಪೂಜೆ ಮಾಡುವಾಗ ರಾಮನಾಯಕ ಮಾಡುವಾಗ ಅವ್ರನ್ನ ಯಾವ ರೀತಿ ಇಲ್ಲ. ಯಾಕಂದ್ರೆ ಯಾವ ಮೇಳದಲ್ಲಿ ಆಗಲಿ ಒಬ್ಬ ಗಾಣಿಗ ಕಲಾವಿದ ಇರುವುದಲ್ಲಿ ಮೇಳ ಸರಿಯಾಗಿ ನಡಿಬೇಕಾದ್ರೆ ಒಬ್ಬರಾದ್ರೂ ಗಾಣಿಗ ಕಲಾವಿದ ಅಲ್ಲಿ ಇರಬೇಕು. ಅಂತಹ ಒಂದು ಆ ಯಕ್ಷಗಾನಕ್ಕೂ ಆ ಗಾಣಿಗ ಕಲಾವಿದರಿಗೂ ಅದು ನಿಕಟವಾದಂತ ಸಂಬಂಧ ಇದೆ ಅಂತ ಹೇಳಲು ತಪ್ಪಾಗಬೇಕು. ಅಷ್ಟೇ ಅಲ್ಲದೆ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷರಕ್ಷು ಬ್ರಹ್ಮಲಿಂಗೇಶ್ವರ ಅಂತ ಯಾರು ಶ್ರದ್ಧೆಯಿಂದ, ನಿಷ್ಠೆಯಿಂದ, ಭಕ್ತಿಯಿಂದ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೋ ಅಂತ ಭಕ್ತ ಬಾಂಧವರಿಗೆ ವಿಶೇಷವಾಗಿ ಅದೆಷ್ಟು ಕಾಲದ ತನಕ ಮದುವೆ ಆಗದೆ ಇದ್ದವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಂತ 1,000 ಗಣಗಳಿವೆ. ಅದೆಷ್ಟು ಕಾಲದ ತನಕ ಸಂತಾನ ಇಲ್ಲದಿದ್ದ ದಂಪತಿಗಳಿಗೆ ಸಂತಾನ ಭಾಗ್ಯವನ್ನು ಅನುಗ್ರಹಿಸಿಕೊಟ್ಟಂತಹ ದೃಷ್ಟಾಂತಗಳಿವೆ. ಅದೆಷ್ಟು ನೂತನ ಗ್ರಹವನ್ನು ಹೊಂದಬೇಕೆಂಬ ಸದ್ವಿಚಾರ ಹೊಂದ ಭಕ್ತ ಬಾಂಧವರಿಗೆ ಗ್ರಹಭಾಗ್ಯವನ್ನು ಅನುಗ್ರಹಿಸಿಕೊಟ್ಟಂತಹ ದೃಷ್ಟಾಂತಗಳಿವೆ. ಉದ್ಯೋಗಾರ್ಥಿಗಳಿಗೆ ಉದ್ಯೋಗವನ್ನು ಸಹ ಅನುಗ್ರಹಿಸಿಕೊಟ್ಟಂತಹ ಏಕೈಕ ದೇವರು ನಮ್ಮ ಬ್ರಹ್ಮಲಿಂಗೇಶ್ವರ. ತೆಂಕಿನಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ಹೇಗೋ ಬಡಗಿನಲ್ಲಿ ಈ ಮಹಾನ್ ಬ್ರಹ್ಮಲಿಂಗೇಶ್ವರರು ಹಾಗೆ ಅಂತ ಇಲ್ಲಿನ ಭಕ್ತಾದಿಗಳಿಗೂ ತೆಂಕುತಿಟ್ಟಿನಿಂದ ಭಕ್ತಾದಿಗಳು ಎಷ್ಟೋ ಜನ ಇಲ್ಲಿಗೆ ಬರ್ತಾರೆ. ಅಂದ್ರೆ ಅವರ ಕಾರಣಿಕ ಕ್ಷೇತ್ರ ಯಾವ ಒಂದು ಹರಕೆ ಹೇಳಿಕೊಂಡು 100ಕ್ಕೆ 100 ಆ ಭಗವಂತ ನಡೆಸಿಕೊಡ್ತಾರಂತ ಅಂತ ಕಾರಣಿಕ ಕ್ಷೇತ್ರ ಅಂತ ಆ ಹೇಳಿಕೆ ಹೆಮ್ಮೆಯಿಂದ ತಲೆಯಲ್ಲಿ ಬಾಗ್ತೇನೆ. ಇಂಥ ಸಂದರ್ಭದಲ್ಲಿ ಕರಾವಳಿ ಕರ್ನಾಟಕದ ಹೆಮ್ಮೆಯ ಜಾನಪದ ಕಲೆ ಇದೆ ಯಕ್ಷಗಾನ. ಈ ಕಲೆಗೆ ಗಂಡು ಹೆಣ್ಣು ಎನ್ನುವಂತ ತಾರತಮ್ಯ ಇಲ್ಲ, ಮೇಲು ಕೀಳು ಎನ್ನುವಂತ ತಾರತಮ್ಯ ಇಲ್ಲ, ಬಡವ ಬಲ್ಲಿದನೆನ್ನುವಂತ ತಾರತಮ್ಯ ಇಲ್ಲ, ಆ ಜಾತಿ ಈ ಜಾತಿ ಎನ್ನುವಂತ ತಾರತಮ್ಯ ಇಲ್ಲ, ವಿದ್ಯಾವಂತ ಅವಿದ್ಯಾವಂತ ಎನ್ನುವಂತ ತಾರತಮ್ಯ ಇಲ್ಲ. ಎಂಥವರನ್ನು ಹುಡುಗಂಬಿಸುವಂತ ಚೈತನ್ಯ ಶಕ್ತಿ ಇದೆ ಅದು ಯಕ್ಷಗಾನಕ್ಕೆ ಮಾತ್ರ. ಯಾವ ಕಲೆಯಲ್ಲಿ ಕಥಕ್ಕಲೆಯಲ್ಲಿ ಭರತನಾಟ್ಯದಲ್ಲಿ ಯಾವ ಕಲೆಯಲ್ಲಿ ಏನಿಲ್ಲ ಅದೆಲ್ಲವೂ ಯಕ್ಷಗಾನದ ಸಮ್ಮಿಲನವಾಗಿದೆ. ಅಂದ್ರೆ ಗಾನ ಇದೆ, ನಾಟ್ಯ ಇದೆ, ವೇಷಭೂಷಣ ಇದೆ, ಕುಣಿತ ಇದೆ, ಅಥವಾ ಒಳ್ಳೆ ಸಾಹಿತ್ಯ ಇದೆ, ಒಳ್ಳೆ ಜ್ಞಾನ ಇದೆ, ಒಳ್ಳೆಯ ತಾಳ ಇದೆ, ಒಳ್ಳೆಯ ರಾಗ ಇದೆ. ಇಂಥ ಸರ್ವಾಂಗ ಸುಂದರವಾದಂತಹ ಸಮೃದ್ಧ ಶ್ರೀಮಂತ ಕಲೆ ಪ್ರಪಂಚದಲ್ಲಿ ಇದ್ರೆ ಅದು ಯಕ್ಷಗಾನ ಮಾತ್ರ. ಅಂತಹ ಕಲೆಯನ್ನ ಈ ನಡೆಸಿಕೊಂಡು ಹೋದಂತ ಬ್ರಹ್ಮಲಿಂಗೇಶ್ವರನ ಈ ಮೇಳ ಮಾರುಕಟ್ಟೆ ಮೇಳ ಅಂತ ಕರೆದು ಯಾವುದು. ಆ 7 ಬೀಳುಗಳನ್ನೆಲ್ಲ ಮಂಜೇಶ್ ಶೆಟ್ಟರು ಹೇಳಿದ್ರು. ನನಗೂ ಒಂದು ಅವಕಾಶ ಇದ್ದಿತ್ತು. ನಾನು ಸಹ ಅದನ್ನೇ ಆರಾಧ್ಯ ದೇವರು ನಮ್ಮ ಹುಟ್ಟೂರು ಕೈಕೇರಿಯಲ್ಲಿ ಪ್ರತಿ ವರ್ಷವೂ ಈ ಬ್ರಹ್ಮಲಿಂಗೇಶ್ವರನ ಸೇವೆ ಆಗ್ತದೆ. ಹರಕೆ ಎಂದಿನಿಂದ ಅನವರತವಾಗಿ ಮಾಡ್ತಾ ಇದ್ರು. ಆದರೂ ಸುರೇಂದ್ರನಿಗೆ ಗೊತ್ತು. ಹಾಗಂತ ಹೇಳಿದ್ರೆ
ಆ ದೇವರ ಅನುಗ್ರಹ ಸಾಮಾನ್ಯದವರಲ್ಲ. ಯಾಕಂತೇಳಿದ್ರೆ ಇಂತಹ ಒಂದು ಸೇವೆ ಮಾಡಬೇಕಾದ್ರೆ ಯೋಗ ಬೇಕು ಅಥವಾ ಭಾಗ್ಯ ಬೇಕು. ಯೋಗ ಭಾಗ್ಯಗಳು ಬಂದಾಗ ಮಾತ್ರ ಇಂತಹ ಸೇವೆಯನ್ನು ಮಾಡಲಿಕ್ಕೆ ಎಲ್ಲರಿಗೂ ಆಗ್ತದೆ. ಈಗ ಹೇಳಿದಾಗೆ ನಮ್ಮ ಕೆಲವೊಂದು ವಿಚಾರವನ್ನು ಆಡಳಿತ ಮಂಡಳಿ ಪರವಾಗಿ ನಾನು ಮಾತಾಡ್ತೇನೆ ಅವರ ಅನುಮತಿಯ ಮೇರೆಗೆ. ಈಗಾಗಲೇ 10-15 ವರ್ಷದ ಸೇವೆ ಬಾಕಿ ಇದೆ. ಈ ಬಾಕಿ ಇದ್ದ ಕಾರಣ ನಾನು ಹೇಳೋದು, ಕಲಾವಿದರಿಗೂ ಸಹ ಈ ಮಳೆಗಾಲದಲ್ಲಿ ಆಡುತ್ತಿರುವ ಅನಂತ ಸ್ಥಿತಿಯಲ್ಲಿ ಇರ್ತಾರೆ. ಅವರು ಎಲ್ಲರಿಗೂ ಅವಕಾಶ ಇಲ್ಲ. ಕೆಲವು ಒಂದು ಬೆಳವಣಿಗೆ ಒಂದೆರಡು 4-5 ಕಲಾವಿದರು ಮತ್ತು ಬೇರೆ ಮಳೆಗಾಲದ ಆಟಕ್ಕೆ ಹೋಗ್ತಾರೇನೋ. ಆದರೆ ನಮ್ಮ ಈ ಕ್ಷೇತ್ರದಲ್ಲಿ ಪ್ರತಿ ಮಳೆಗಾಲದ ಆಟವನ್ನ ಇರಿಸಿಕೊಳ್ಳಬೇಕು. 2 ಮೇಳ, ಒಂದೂವರೆ ಅಥವಾ ಒಂದು ಮೇಳ ಆದರೂ ಇರಲಿಲ್ಲ. 1.5 ತಿಂಗಳು ಒಂದು ಮೇಳ, 1.5 ತಿಂಗಳು ಒಂದು ಮೇಳ, 1.5 ತಿಂಗಳು ಒಂದು ಮೇಳ ಇಟ್ಟುಕೊಂಡ್ರೆ ಸೇವೆ ಖಂಡಿತ ಮಾಡ್ತದೆ. ಆಗ ಕಲಾವಿದರ ಆ ಭವಿಷ್ಯವು ಉಜ್ವಲವಾಗ್ತದೆ ಎಂಬುದನ್ನು ಹೇಳೋದು ಮಾಡ್ತದೆ. ಹಾಗೆ ಕಲಾವಿದರು ತಪ್ಪು ತಿಳ್ಕೊಳ್ಳೋದು ಒಂದೆರಡು ಮಾತುಗಳನ್ನು ಆಡ್ತೇನೆ. ಯಾಕಂತ ಹೇಳಿ ಕಳೆದ 2 ವರ್ಷದ ಹಿಂದೆ ನಮ್ಮ ಧರ್ಮಸ್ಥಳ ಮೇಳದಲ್ಲಿ ಈಗ ನಿವೃತ್ತಿಯಾದಂತಹ ಗೋವಿಂದ ಭಟ್ರು ಚೌಕಿಯಲ್ಲಿ ಕೂತ್ಕೊಂಡು ಓದ್ತಾ ಇದ್ದಾರೆ. ದೊಡ್ಡ ಗ್ರಂಥವನ್ನು ಹಿಡ್ಕೊಂಡು ಗುರುಗಳು ಏನೇ ಓದ್ತಾ ಇದ್ರು ಕೂಡ ಅವ್ರು ಹೇಳಿದ ಒಂದೇ ಮಾತು, ಅಯ್ಯೋ ನಾವೆಲ್ಲ ಓದಿ ಮುಗಿಲಿಲ್ಲಪ್ಪ, ಇನ್ನೂ ಓದಬೇಕು ಉಂಟು, ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂದರೆ ನಾನು ಬೆಕ್ಕಸ ಬೆಳಗಾದೆ. ಆ ಓದುವ ಹವ್ಯಾಸ ನಮ್ಮ ಕಲಾವಿದರಿಗೆ ಬೇಕು. ಅದು ಸ್ವಲ್ಪ ಅಧ್ಯಯನ ಕಡಿಮೆ, ಅಧ್ಯಾಪನ ಬೇಕು. ಆ ಒಂದು ದಿಶೆಯಲ್ಲಿ ಇಂದಿನಿಂದಲೇ ನಮ್ಮ ಸದಾಶಿವರು ಹಾಗೂ ಆಡಳಿತ ಮಂಡಳಿಯರು ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಕಲಾವಿದರಿಗಾಗಿ. ರಾಮಾಯಣ ಮಹಾಗ್ರಂಥ, ಆ ಸಮಗ್ರ ಮಹಾಭಾರತ ಮಹಾಗ್ರಂಥ, ಅಂದ್ರೆ 18 ಪುರಾಣ, ಭಾಗವತ, ಈ ದೇವಿ ಪುರಾಣದಂತಹ ಮಹಾನ್ ಗ್ರಂಥಗಳು ಸಿಗ್ತದೆ. ಆ ಗ್ರಂಥಗಳನ್ನ ಒಂದು ಸೆಟ್ಟಿಗೆ, ಒಂದು ಮೇಳಕ್ಕೆ ಒಂದೊಂದು ಸೆಟ್ ಮಾಡಿ ಕೊಡಿ. ದುರ್ಸಂತಿದ್ದ ಕಲಾವಿದರು ವೇಷ ಮಾಡಿ ಬಂದಾಗ ಆ ಸ್ವಲ್ಪ ಅಧ್ಯಯನ ಮಾಡಿದಷ್ಟು ಮತ್ತಷ್ಟು ಆ ಮೇಧಾಶಕ್ತಿ ಬೆಳೆಯುತ್ತದೆ ಕಲಾವಿದರಲ್ಲಿ. ಅದು ಪಡೆಗಳಲ್ಲಿ ಬರೇ ಕುಣಿತ ಅಂತ ಹೋಗಿದೆ, ಮಾತು ಕಡಿಮೆ ಆಗಿದೆ. ಹಾಗಾಗಿ ಕುಣಿತದಲ್ಲೇ ಮಾತುಗಳನ್ನು ಆಡಬೇಕಾದ್ರೆ ಅಧ್ಯಯನ ಆಗಬೇಕು. ಅಂತಹ ಕೆಲಸವನ್ನು ಯಾವುದಾದ್ರೂ ಮಾಡಲಿಲ್ಲ, ಆದಿಯಲ್ಲೇ ಮಾರುಕಟ್ಟೆ ಮೇಳದಲ್ಲಿ ಮಾಡಬೇಕು. ಬಹುಶಃ ಇಲ್ಲಿ ಉಡುಪಿಯ ರಥಬೀದಿಯಲ್ಲಿ ಒಂದು ಪುಸ್ತಕದ ಅಂಗಡಿ ಉಂಟು, ಅಲ್ಲಿ ಎಲ್ಲ ಗ್ರಂಥಗಳು ಸಿಗ್ತದೆ. ಇಲ್ಲಾಂದ್ರೆ ಅತ್ರಿ ಬುಕ್ ಸೆಂಟರ್ ಕುಂದಾಗಲಿ ಮಂಗಳೂರು ಅಲ್ಲಿ ಸಹ ಸಿಗ್ತದೆ. ಒಂದೊಂದು ಸೆಟ್ ಅನ್ನ ಮಾಡಿ ಭಾಗವತಕ್ಕೆ ಒಂದು ಬೇಡ, ಗಣಪತಿ ಪೆಟ್ಟಿಗೆಗಳೇ ಇದೆ. ಅದು ಸದ್ಗ್ರಂಥ, ಉದ್ಗ್ರಂಥ, ಯಾವ ನಾವು ಭಗವದ್ಗೀತೆ ಅಂತ ಹೇಳಿದ್ರೆ ಅಂತ ಒಂದು ಸಾಗಿ ಕೊಟ್ಟಂತ ಗ್ರಂಥವನ್ನ ಗಣಪತಿ ಪೆಟ್ಟಿಗೆಯಲ್ಲಿ ಇಟ್ಟು ಗಣಪತಿ ಪೂಜೆ ಸಂದರ್ಭದಲ್ಲಿ ಇಡಲಿ. ಕಲಾವಿದರು ಸಾಧ್ಯವಾದ ಒಂದು ಅರ್ಧ ಗಂಟೆಯಾದ ಒಬ್ಬರೊಬ್ಬರು ತೆಗೆದುಕೊಂಡು ಆ ಪೂಜ್ಯ ಭಾವನೆಯಿಂದ ಆ ಸದ್ಗ್ರಂಥವನ್ನು ಓದಿ ಯುವಕ ಕಲ್ಯಾಣವಾಗಲಿ, ಅವರ ಅತಿಶಯವಾದಂತಹ ಆ ಭಾವನೆಗಳಿಗೆ ಸ್ಪಂದಿಸಲಿ ಅಂತ ನಾನು ಈ ಬೇಡಿಕೊಳ್ತೇನೆ. ಹಾಗಾದ್ರೆ ಕೆಲವರಿಗೆ ಓದಲಿಕ್ಕೆ